ಗಂಡನ ಸಾಯಿಸಿದ್ರು. ಸಿಂಧೂರ ಹೋಯ್ತು. ಸೊ ಇದಕ್ಕಾಗಿ ಆಪರೇಷನ್ ಸಿಂಧೂರ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟಿದ್ರು. ಸರಿ ಇದೆ ಅಂತ ಅನ್ಸುತ್ತಾ? ಈ ಪ್ರತಿಕಾರ ಈ ರೀತಿ ತೀರ್ಕೊಂಡು ಸರಿ ಇದೆ ಅನ್ಸುತ್ತಾ? ಈ ರೀತಿಯ ಪ್ರತಿಕಾರ ತೀರಿಸ್ಕೊಳ್ಬೇಕು. ಬಿಕಾಸ್ ಮದುವೆಗೆ 1 ವಾರ ಆಗಿರೋರು ಪಾಪ ಅವರು ಅಂದ್ರೆ ಏನ್ ಹೇಳೋದು, ಏನೋ ಒಂದು ಆಸೆಯಲ್ಲಿ ಬಂದಿರ್ತಾರೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ. ಬಟ್ ಇವರು ಈ ತರ ಮಾಡಿದ್ರೆ ಅದು ಅವ್ರ ಫ್ಯಾಮಿಲಿ ಅವರಿಗೆಲ್ಲ ತುಂಬಾ ಕಷ್ಟ ಆಗುತ್ತಲ್ಲ. ಸೊ ಇಂಥದ್ದು ಸ್ಟೆಪ್ ತಗೊಂಡಿರೋದು ಚೆನ್ನಾಗೇ ಇದೆ. ಇನ್ನಷ್ಟು ಇಂಥದೇ ಸ್ಟೆಪ್ಸ್ ಎಲ್ಲ ತಗೊಳ್ಬೇಕು ಮೋದಿ ಅವರು. ನನ್ನ ಹೆಸರು ಸುಪರ್ಣ. ಸೇಮ್ ಅದೇ, ಮೋದಿ ಅವರು ತಗೊಂಡಿರೋ ಡಿಸಿಷನ್ ತುಂಬಾ ಚೆನ್ನಾಗಿದೆ. ಇನ್ನು ಜಾಸ್ತಿ ರಿವೆಂಜ್ ತೀರಿಸ್ಕೊಳ್ಬಹುದು. ಆಕ್ಚುಲಿ ಸೇನೆ ಬಗ್ಗೆನೂ ತುಂಬಾ ಒಳ್ಳೆ ಗೌರವ ಇದೆ ಅಂಡ್ ಪ್ರೌಡ್ ಫೀಲ್ ಇದೆ. ಇಷ್ಟು ಮಾಡಿದಾರೆ, ಇನ್ನು ಮಾಡ್ಬೇಕಂತ. ಪಾಕಿಸ್ತಾನದವ್ರು ಹೇಳೋದು ಮೇಡಮ್, ಇಲ್ಲ ಏನ್ ಸ್ಟ್ರೈಕ್ ಆಗಿಲ್ಲ, ಏನ್ ಸ್ಟ್ರೈಕ್ ಆಗಿಲ್ಲ, ಎಲ್ಲ ಬರೀ ಸುಳ್ಳು ಹೇಳ್ತಾ ಇದೆ ಇಂಡಿಯಾ ಅಂತ ಹೇಳ್ತಾರೆ. ಅಂದ್ರೆ ಏನ್ ಏರ್ ಸ್ಟ್ರೈಕ್ ಆಗಿದಲ್ಲ, ಏರ್ ಸ್ಟ್ರೈಕ್ ಆಗಿಲ್ಲ, ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನು ಜಾಸ್ತಿನೇ ಮಾಡ್ಬೇಕು ಮೋದಿ ಗವರ್ಮೆಂಟ್. ಇದು ಸಾಕಾಗ್ತಿಲ್ಲ ಅಂತಂದ್ರೆ ಇನ್ನು ಡಬಲ್ 9 ಏರ್ ಸ್ಟ್ರೈಕ್ಸ್ ಅಲ್ಲ, ಇನ್ನು ಜಾಸ್ತಿನೇ ಮಾಡ್ಬೇಕು. ನಿಸರ್ಗ ಮೇಡಮ್ ಏನ್ ಹೇಳ್ತೀರಿ? ಆಕ್ಚುಲಿ ಸಾಕಾಗಲ್ಲ. ಏನಕ್ಕೆ ಅಂತಂದ್ರೆ ನೀವು ನೋಡಕ್ ಹೋದ್ರೆ ನಾವು ತುಂಬಾ ಟೈಮಿಂದ ಸಫರ್ ಆಗ್ತಾನೆ ಬರ್ತಾ ಇದೀವಿ. ಇದು ಎಷ್ಟು ಟೈಮಿಂದ ಅಂತಂದ್ರೆ ಪಾಕಿಸ್ತಾನ ಇಂಡಿಯಾ ಅಂತಂದ್ರೆ ಯಾವಾಗೂ ವಾರ್ ಇಂಡಿಯನ್ಸ್ ಆಲ್ಮೋಸ್ಟ್ ಎಲ್ಲರೂ ತುಂಬಾ ಲೈಫ್ ಕಳ್ಕೊಂಡಿದ್ದಾರೆ, ಸಫರ್ ಆಗಿದ್ದಾರೆ. ಸೊ ಅವರಿಂದಾಗಿ ಆಪರೇಷನ್ ಸಿಂಧೂರ್ ಏನಿದೆ, ಈ ತರದ್ ಇನ್ನೂ ಆಪರೇಷನ್ಸ್ ಬರ್ಬೇಕು, ಈ ತರದ್ ಇನ್ನೂ ಅವ್ರು ಸಫರ್ ಆಗ್ತಾ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸುಪ್ರೀತಾ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.